ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಪ್ರೀತಿಸಲು ತುಂಬಾ ಜನ ಬೇಕಿಲ್ಲ, ತುಂಬ ಪ್ರೀತಿಸುವ ಒಬ್ಬರಿದ್ದರೂ ಸಾಕು. ನೀವು ಸ್ವಲ್ಪ ಸಮಯದವರೆಗೆ ನಿಂತು ನಿಮ್ಮ ಹಿಂದಿನ ನೆನಪುಗಳನ್ನು ತಿರುಗಿ ನೋಡಿದ್ರೆ ನೀವೆಲ್ಲಿ ತಪ್ಪು ಮಾಡಿದಿರೆಂದು ತಿಳಿತದೆ ಮತ್ತು ಮುಂದೆ ಬರುವ ಸಮಯದಲ್ಲಿ ಬುದ್ಧಿವಂತರಾಗ್ತೀರಿ. ಎಷ್ಟೇ ಶ್ರೀಮಂತಿಕೆ ಇದ್ದರೂ ಇಲ್ಲಿಯ ಟೈಮ್ ಮುಗಿದಾಗ ಎಲ್ಲವನ್ನು ಬಿಟ್ಟು ಹೋಗಲೇಬೇಕು. ಗರ್ಭದಲ್ಲೇ ಗುಡಿ ಕಟ್ಟಿ, ರಕ್ತದಲ್ಲೇ ಅಭಿಷೇಕ ಮಾಡಿ, ಕರುಳನ್ನೇ ಹಾರ ಮಾಡಿ 9 ತಿಂಗಳು ಹೊಟ್ಟೆಯಲ್ಲಿಟ್ಟು ಕಾಪಾಡುವ ದೇವತೆಯೇ ತಾಯಿ. ಬಾಲ್ಯದಲ್ಲೇ ಕಷ್ಟ ಕಂಡವನು ಜೀವನದುದ್ದಕ್ಕೂ ಬರುವ ನೋವನ್ನ ಎದುರಿಸುವನು. ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ಅದನ್ನು ಸ್ವಲ್ಪ ಹೊತ್ತು ಮರೆಸೋದು ನಿದ್ದೆ ಮಾತ್ರ. ಪ್ರತಿದಿನವೂ ಒಳ್ಳೆಯದಿಲ್ಲ, ಆದರೂ ಪ್ರತಿದಿನವೂ ಏನಾದರೂ ಒಂದು ಒಳ್ಳೆಯದಿದ್ದೇ ಇರ್ತದೆ. ಬಾಗಿದವರು ಬೀಗಲೇಬೇಕು, ಬೀಗಿದವರು ಬಾಗಲೇಬೇಕು. ಅಂದು ತಿಳಿಯದೇ ಆದ ಪ್ರೀತಿಗೆ ಇಂದು ಎಲ್ಲ ತಿಳಿದು ಕೊರಗುವ ಪರಿಸ್ಥಿತಿ. ದುಃಖಿಸಬೇಡ, ಪ್ರತಿ ಬಾರಿಯೂ ಕೆಟ್ಟದೇ ಆಗೋದಿಲ್ಲ. ದೇವರು ನಿನಗೂ ಒಂದು ಒಳ್ಳೆಯ ಸಮಯ ಕರುಣಿಸ್ತಾನೆ. ಉಳಿಸಿಕೊಳ್ಳಲು ಶ್ರಮಪಡದ ನೀನು ಕಳೆದುಕೊಂಡ ಮೇಲೆ ದುಃಖವೇಕೆ ಪಡುವೆ? ನನ್ನ ಸರಳವಾದ ಬದುಕಿನಲ್ಲಿ ಎಂದೂ ಬದಲಾಗದ ಭಾವನೆ ನೀನು. ನಿನ್ಮೇಲೆ ನಿನಗೆ ನಂಬಿಕೆ ಇದ್ರೆ ಎಲ್ಲವೂ ಸಾಧ್ಯ. ನೆನಪಿರ್ಲಿ, ನಿಮ್ಮ ಶತ್ರುಗಳು ಯಾವಾಗಲೂ ನಿಮ್ಮವರೇ ಆಗಿರ್ತಾರೆ. ಯಾರನ್ನೇ ನಂಬುವ ಮುನ್ನ 100 ಬಾರಿ ಯೋಚಿಸು. ಅದೆಷ್ಟೋ ಭಾವನೆಗಳು ಬಾಯಿಂದ ಹೊರಬರಲಾರದೆ ನನ್ನಲ್ಲಿಯೇ ಶಾಶ್ವತವಾಗಿ ಉಳಿದು ಬಿಟ್ಟಿದೆ. ನನಸಾಗದ ಕನಸೊಂದು ನೆನಪಾಗಿ ಕಾಡುತ್ತಿದೆ. ನಕ್ಕು ಮರೆಯಲೆ ಅಥವಾ ಅತ್ತು ನೆನೆಯಲೆ. ಒಂಟಿ ಪಯಣ ಎಷ್ಟು ಭಯಪಡಿಸ್ತದೆಯೋ ಅಷ್ಟೇ ಧೈರ್ಯ ಕೊಡ್ತದೆ. ಅವರಿವರ ಜೊತೆ ಸೇರುವ ಬದಲು ಅರಿವಿರುವವರ ಜೊತೆ ಸೇರುವುದು ಬಹಳ ಉತ್ತಮ. ಬದುಕಿನಲ್ಲಿ ಅನುಭವಗಳು ಹೆಚ್ಚಾದಂತೆ ಮನಸ್ಸು ಮೌನವನ್ನೇ ಬಯಸ್ತದೆ. ಕಷ್ಟಗಳಿಲ್ಲದೆ ಅಭಿವೃದ್ಧಿ ಸಾಧ್ಯವಿಲ್ಲ. ಆಗುವುದೆಲ್ಲ ಒಳ್ಳೆಯದಕ್ಕೆ. ನೀವು ಅಂದುಕೊಂಡ ಕೆಲಸ ಕಷ್ಟ ಇರ್ಬೋದು, ಆದರೆ ಅಸಾಧ್ಯ ಅಲ್ಲ. ನಂಬು, ಆದರೆ ಎಲ್ಲರನ್ನೂ ಅಲ್ಲ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಒಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.